ಕೆಲಸ ಮಾಡಬೇಕು ಅನ್ನೋದೊಂದು ಇದು ಇತ್ತು ನನಗೆ. ಏನ್ ಮಾಡೋದು ಅಂತಾನೂ ಗೊತ್ತಿರ್ಲಿಲ್ಲ ನನಗೆ. ಆಚೆ ಪ್ರಪಂಚನೇ ನಾನು ನೋಡಿರ್ಲಿಲ್ಲ, ಯಾವ ತರ ಪ್ರಪಂಚ ಎಷ್ಟು ಚೇಂಜ್ ಆಗಿದೆ, ಏನಾಗಿದೆ. ಸೊ ಐ ಲರ್ನ್ ಟು ಮೇಕಪ್ ಅಂಡ್ ನಂಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅವಾಗ. ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡೋದು, ಯಾವ ತರ, ಇವತ್ತಿಗೂ ನನಗೆ ಅಷ್ಟು ಗೊತ್ತಾಗಲ್ಲ. ನನಗೆ ಫೋನ್ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ಬೇಕು ಅನ್ನೋದಿಲ್ಲ. ಐ ಕ್ಯಾನ್ ಜಸ್ಟ್ ಲೀವ್ ಮೈ ಫೋನ್ ಅಂಡ್ ಗೋ ಫಾರ್ 2-3 hours. ಥಿಂಕ್ ಒಂದು 1 year 1.5 year ವರ್ಗೂ ನಂಗೆ ಏನೂ ಕೆಲಸ ಸಿಗಲಿಲ್ಲ. ದೆನ್ 2022 ಬಿಗಿನಿಂಗಲ್ಲಿ ದೆನ್ ಐ ಥಾಟ್ ಓಕೆ ಇನ್ನೇನು ಮಾಡ್ಬೋದು. ಆವಾಗ ಐ ಡಿಡ್ ಟ್ರೈ ಕಾರ್ಪೊರೇಟಲ್ಲಿ ಕೆಲಸ ಸಿಗುತ್ತಾ ನನಗೆ, ಇಲ್ವಾ ಆಯಿತು ಹೋಗಿ ಮೇಕಪ್ ಕಲಿಯೋಣ, ಮೇಕಪ್ ಆರ್ಟಿಸ್ಟ್ ಆಗೋಣ. ಓಕೆ, ಸೊ ಮೇಕಪ್ ಕಲ್ತ್ಕೊಂಡೆ. ಸೊ ಇದೆಲ್ಲ ಆದಾಗ ನಾನು ಯಾವುದನ್ನು ಮಾಡಲ್ಲ ಅಂತಾನೆ ಇರಲಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಬೇಕಾ, ಓಕೆ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ. ಸಾರಿ ಡ್ರೇಪಿಂಗ್ ಕಲಿಬೇಕಾ, ಸಾರಿ ಡ್ರೇಪಿಂಗ್ ಕಲಿತೀನಿ. ಯಾರಿಗಾದ್ರೂ ಪ್ಲೀಟ್ ಮಾಡಿ ಸಾರಿ ಕೊಟ್ಟು ಇಫ್ ಐ ಕ್ಯಾನ್ ಅರ್ನ್ ಮನಿ ಐ ವಿಲ್ ಅರ್ನ್ ಮನಿ. ಪ್ಲೀಟಿಂಗು ಕಲ್ತ್ಕೊಂಡೆ, ಸಾರಿ ಪ್ಲೀಟಿಂಗು ಕಲ್ತ್ಕೊಂಡು ಅದರಿಂದ ನನಗೊಂದು 500 ರೂಪಾಯಿ ನಾನು ದುಡಿಬೋದಾ, ಓಕೆ ಐ ವಿಲ್ ಅರ್ನ್. ಅಂದರೆ ನಾನು ಸ್ಟ್ರೇಟ್ ಆಗಿ ಕೇಳ್ಬೋದಾ, ಅಷ್ಟೊಂದು ಅಂದರೆ ಕಷ್ಟದ ದಿನಗಳಿತ್ತ ಹೇಗೆ? ಕಷ್ಟನೂ ಇತ್ತು ಆ್ಯಂಡ್ ಕೆಲಸ ಮಾಡಬೇಕು ಅನ್ನೋದೊಂದು ಇದು ಇತ್ತು ನನಗೆ. ಮಾಡಬೇಕು ನಾನು. ಅದ್ರ ನಿಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಅಂದರೆ ಏನು ಮಾಡೋದು ಅಂತಲೂ ಗೊತ್ತಿರಲಿಲ್ಲ ನನಗೆ. ಆಚೆ ಪ್ರಪಂಚನೇ ನಾನು ನೋಡಿರಲಿಲ್ಲ ಲಿಟ್ರಲಿ. ಲೈಕ್ ಯಾವ ಥರ ಪ್ರಪಂಚ ಎಷ್ಟು ಚೇಂಜ್ ಆಗಿದೆ, ಏನಾಗಿದೆ. ಸೊ ಐ ಲರ್ನ್ ಟು ಮೇಕಪ್ ಆ್ಯಂಡ್ ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅವಾಗ. ಓಕೆ, ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡೋದು, ಯಾವ ಥರ, ಇವತ್ತಿಗೂ ನನಗೆ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ನಾನು ಸುಮ್ಮನೆ ನನ್ನ ಸ್ಟೋರೀಸ್ ಹಾಕ್ತೀನಿ, ಯಾವ ಪೋಸ್ಟ್ ಆಗಲಿ ಅದಾಗಿ ಅಷ್ಟು ಹಾಕಕ್ಕೆ ಬರಲ್ಲ ನನಗೆ. ಆಮೇಲೆ ಇದರ ಸೋ ಮೆನಿ ಪೀಪಲ್ ಇವತ್ತಿಗೂ ಯೂಟ್ಯೂಬ್ ಚಾನಲ್ ಮಾಡಿ ಅಂತ. ಬಟ್ ನಂಗೆ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು, ಅದನ್ನು ಎಡಿಟ್ ಮಾಡೋದು ಹೇಗೆ, ಐ ಡೋಂಟ್ ನೋ. ಐ ಆಮ್ ನಾಟ್ ಅ ವೆರಿ ಸೋಷಿಯಲ್ ಮೀಡಿಯಾ ಪರ್ಸನ್ ಅಲ್ಲ ನಾನು. ಸೊ ಆಮೇಲೆ ನನಗೆ ಫೋನ್ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ಬೇಕು ಅನ್ನೋದಿಲ್ಲ. ಐ ಕ್ಯಾನ್ ಜಸ್ಟ್ ಲೀವ್ ಮೈ ಫೋನ್ ಆ್ಯಂಡ್ ಗೋ ಫಾರ್ 2-3 hours. ಅದು ಆಮೇಲೆ ಬಂದ್ಬಿಟ್ಟು ಯಾವ ಮಿಸ್ಡ್ ಕಾಲ್ ಅಂತ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಸೊ ಐ ಆಮ್ ಅ ಪರ್ಸನ್ ಲೈಕ್ ದ್ಯಾಟ್. ಸೊ ಟೋಟಲಿ ಸೋಷಿಯಲ್ ಐ ಡಿಂಟ್ ಇವನ್ ಹ್ಯಾವ್ ಎನ್ ಇನ್ಸ್ಟಾಗ್ರಾಮ್ ಅಕೌಂಟ್. ಅವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದೆ, 1,000 ಫಾಲೋವರ್ಸ್ ಇದ್ದರು. ಆ 1,000 ಫಾಲೋವರ್ಸ್ ಏನು ಪೋಸ್ಟ್ ಮಾಡೋದು, ಏನು ಸ್ಲೋ ಆಗಿ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನೀನು ಸೋಷಿಯಲ್ ಮೀಡಿಯಾನಲ್ಲಿ ಇರಲೇಬೇಕು, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಲೇಬೇಕು, ಮಾಡು, ಅವಾಗೇ ಜನ ನೀನು ಇದೆಯಾ ಅಂತ ಗೊತ್ತಾಗೋದು ಅಂತ. ದೆನ್ ಆವಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ, ಆವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ದಿನಾಗಲೂ ಏನೋ ಒಂದು ಫೋಟೋ ಹಾಕ್ತಾಯಿದ್ದೆ, ಏನೋ ಒಂದು ವಿಡಿಯೋ ಹಾಕ್ತಾಯಿದ್ದೆ. ಸುಮ್ಮನೆ 5 ಜನ ವ್ಯೂಸ್ ಪ್ರೆಸೆನ್ಸ್ ತೋರ್ಸಕ್ಕೆ ಅಷ್ಟೇ. ಅಂದ್ರೆ ನಿಜವಾಗ್ಲೂ ಚೈತ್ರ ಆಗ 15 ಸಿನಿಮಾಸ್ ಮಾಡಿ ಮಾಡಲಿಂಗ್ ಅಲ್ಲಿ ಇತ್ತು. ಆಫ್ಟರ್ ಅದೇ 2022 21 ಸೊ ಆ ಟೈಮಲ್ಲಿ ನೀವು ಅಂದ್ರೆ ನಿಮಗೆ ಅದ್ರ ಬಗ್ಗೆ ಅಂದ್ರೆ ಅಂತ ಫಿಲ್ಮ್ ಆಕ್ಟರ್ ಮಾಡೆಲ್ ಆಗಿ ಅವರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬರ್ತಾರೆ. ಐ ಡಿಂಟ್ ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ಅಕೌಂಟ್. ಮತ್ತೆ ಅಷ್ಟೊಂದು ನಿಮ್ಮ ಇನ್ನೋಸೆನ್ಸ್ ಅಲ್ಲ, ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಅಕೌಂಟೇ ಇರಲಿಲ್ಲ. ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ ಯಾರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೆ ಇರೋರು, ಆ್ಯಂಡ್ ಐ ವಾಸ್ ಒನ್ ಆಫ್ ದೆಮ್. ಓಕೆ, ಬಿಕಾಸ್ ಆಫ್ ನೀವು ಒಂದಿಷ್ಟು ಕಾಲ ನೀವು ಅಜ್ಞಾತವಾಸದಲ್ಲಿದ್ರಿ. ಹಾಂ, ಸೊ ಅದು ಹಾಗೆ ಅನ್ಕೋಣ. ಸೊ ಐ ಡಿಂಟ್ ಹ್ಯಾವ್ ಸೋಷಿಯಲ್ ಮೀಡಿಯಾ ಅಕೌಂಟ್. ಓಕೆ, ಐ ಡಿಂಟ್ ಹ್ಯಾವ್ ಎನಿ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿವರೆಗೂ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಪೋಸ್ಟಿಂಗ್. ಅದಾದಮೇಲೆ ಜನಕ್ಕೆ ನಾನು ಇದ್ದೀನಿ. ಯಾಕಂದರೆ ನನಗೆ ಯಾರೋ ಹೇಳಿದ್ರು, ನೀನು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಥವಾ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ, ಜನ ನಿನ್ನನ್ನು ಕಾಸ್ಟ್ ಮಾಡಬೇಕು ಅಂದರೆ, ಇಫ್ ಸಂಬಡಿ ಹ್ಯಾಸ್ ಟು ಟೇಕ್ ಯು ಫಾರ್ ಅ ಪ್ರಾಜೆಕ್ಟ್, ಎಷ್ಟು ಜನಕ್ಕೆ ನೀನು ಗೊತ್ತು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದು ನನಗೆ ಗೊತ್ತೇ ಇರಲಿಲ್ಲ. ಓಕೆ, ಅದೆಲ್ಲ ಸರಿ ಚೈತ್ರ ಅವರೇ. ನೀವು ಸ್ಟಾರ್ ಆಗಿದ್ರಿ, ಆಮೇಲೆ ಮಾಡ್ಲಿಂಗ್ ಫೀಲ್ಡಲ್ಲಿದ್ರಿ, ನೀವು ಮೇಕಪ್ಪನ್ನು ಆ ಕೋರ್ಸ್ ಮಾಡಿದ್ದೆ ಯಾಕೆ, ಪ್ಲೀಟಿಂಗ್ ಮಾಡ್ತಿದ್ದೆ ಅಂದ್ರಿ, ನಂತರ ಇನ್ನೊಂದು ಏನು ಅದೆಲ್ಲ ಕಲಿತೆ ನಾನು ಅಂದ್ರಿ. ಅಂದರೆ ಬೇಸಿಕ್ಕು ಇದನ್ನೆಲ್ಲ ಅಂದರೆ ನೀವು ಸ್ಟಾರ್ ಆಗಿ ಅದ್ರದ್ದು ಸೇವೆಗಳನ್ನ ತಗೋತಾ ಇದ್ರಿ, ನೀವೇ ಅದನ್ನು ಯಾಕೆ ಕಲಿಸಿ? ನಾನು ಯಾವತ್ತೂ ನಾವು ಆಕ್ಟ್ ಮಾಡ್ತಾ ಇದ್ದ ಟೈಮಲ್ಲಿ ಪ್ಲೀಟಿಂಗ್ ಎಲ್ಲ ಇರಲಿಲ್ಲ ಬಿಡಿ, ಆಯ್ತಾ? ಇರಲಿಲ್ಲ.
ಆ್ಯಕ್ಚುಲಿ ಇವಾಗ ಎವ್ರಿಬಡಿ ಗೆಟ್ಸ್ ಸಾರಿ ಪ್ರೀಪ್ಲೀಟಿಂಗ್ ಡನ್. ಓಕೆ, ಅಂದರೆ ನನ್ನ ಪ್ರಶ್ನೆ ಏನಂದರೆ, ನೀವು ಫೈನಾನ್ಷಿಯಲಿ ವೀಕ್ ಆಗಿದ್ರಾ ಅಥವಾ ನಾನು ಬ್ಯುಸಿ ಆಗಬೇಕು ಅನ್ನೋ ಕಾನ್ಸೆಪ್ಟಿಗೋಸ್ಕರ ನೀವು ಕಲ್ತ್ರು? ಫೈನಾನ್ಷಿಯಲಿನೂ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೆ, ಆ್ಯಂಡ್ ಸ್ವಲ್ಪ ಅಂದರೆ ಕಷ್ಟದಲ್ಲಿ ಇದ್ದೆ ಅವಾಗ. ಓಕೆ, ಆ್ಯಂಡ್ ಸಿ ನಿಮಗೆ ಒಂದು ಕೆಲಸ ಬೇಕು ಅಂತ ಅಂದ್ಕೊಂಡಾಗ 1 ವರ್ಷ ಏನೂ ಕೆಲಸ ಬರದೇ ಇದ್ದಾಗ, ಯಾವ ಕೆಲಸನೂ ನಿಮಗೆ ಮುಂದೆಯಿಂದ ಬರದೇ ಇದ್ದಾಗ ಏನು ಮಾಡೋದು ನಾನು? ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ರಾಂಗ್. ವಾಟ್ ಎವರ್ ಇಟ್ ಈಸ್, ಐ ಲರ್ನ್ ಮೇಕಪ್ ಕಲ್ತಿದ್ದಾಗಲಿ, ಹೇರ್ ಸ್ಟೈಲ್ ಒಂದು ಕಲ್ತಿಲ್ಲ ನಾನು ಅಷ್ಟೇ. ಓಕೆ, ಸಾರಿ ಡ್ರೇಪಿಂಗ್, ಸಾರಿ ಪ್ರೀಪ್ಲೀಟಿಂಗ್ ಇದೆಲ್ಲ ಕಲ್ತಿದ್ದಾಗಲಿ ನಾನು ಟು ಇಂಪ್ರೂವ್ ಮೈ ಕ್ರಾಫ್ಟ್ ಆ್ಯಂಡ್ ಟು ಬಿಕಮ್ ಬೆಟರ್. ಆ್ಯಂಡ್ ಪ್ರಾಬಬ್ಲಿ ಆವಾಗ ನನಗೆ ವಾಪಸ್ ಬಿಗ್ ಬಾಸ್ ಬರ್ತೀರಾ, ನನಗೆ ಮೇಕಪ್ಪೇನೆ ಮಾಡಿಕೊಂಡು ನಾನು ಇಫ್ ಐ ವುಡ್ ಹವ್ ಮೇಡ್ ಅ ಕರಿಯರ್ ಇನ್ ಮೇಕಪ್, ದೆನ್ ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಗುಡ್ ಅಡಿಷನ್ ಟು ಮೈ ನಾಲೆಡ್ಜ್ ಸ್ಕಿಲ್. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.